ಹಾಯ್ ಗಾಯ್ಸ್, ನಾನು ನಿಮ್ಮ ಚೈತ್ರ. ಇವತ್ತು ಎಗ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈಗ ನಾನು ಬಾಣಲಿ ಇಕ್ಕಿದ್ದೀನಿ. ಸ್ವಲ್ಪ ಬಾಣಲಿ ಕಾಯಲಿ. 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಅದು ಸ್ವಲ್ಪ ಕಾಯಕ್ಕೆ ಬಿಡಿ. ಕಾಯ್ದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಖಾರ ಪುಡಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಬೇಯಿಸಿರೋ ಮೊಟ್ಟೆಗಳನ್ನ ತಗೊಳ್ಳಿ. ನಾವು ಬೇಯಿಸಿ ಇಟ್ಕೊಂಡಿದ್ವಿ, ಒಂದೊಂದೇ ಹಾಕ್ತಾ ಹೋಗಿ. ಅದು ಫ್ರೈ ಮಾಡಿ. ಫ್ರೈ ಆದಮೇಲೆ ಒಂದೊಂದೇ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಮೀಡಿಯಂ ಸೈಜ್ 3 ಈರುಳ್ಳಿನ ಹೀಗೆ ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಅದನ್ನೀಗ ಫ್ರೈ ಮಾಡಿ. ಮೂರು ಸ್ಪೂನ್ ಧನಿಯಾ ಪುಡಿ, ಖಾರ ಪುಡಿ 1 ಸ್ಪೂನ್, ಅರಿಶಿನ ಅರ್ಧ ಸ್ಪೂನ್, ಗರಂ ಮಸಾಲ 1 ಸ್ಪೂನ್ ಹಾಕಿ. ಈಗ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗಬೇಕು. ಮೀಡಿಯಂ ಸೈಜ್ 2 ಟೊಮೊಟೊ ತಗೊಂಡು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಗ್ರೈಂಡ್ ಮಾಡ್ಕೊಂಡು ಅದರೊಳಗೆ ಹಾಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ತಾ ಇರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅದನ್ನೀಗ ಫ್ರೈ ಮಾಡಿ. ಅದು ಸ್ವಲ್ಪ ಕುದಿಬೇಕು. ಈಗ ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ. ಅದು ಕುದಿಯಲಿಕ್ಕೆ ಬಿಟ್ಟು ಇವಾಗ ಮೊಟ್ಟೆ ಇಟ್ಟಿದ್ವಲ್ಲ ಅದನ್ನ ಅದರೊಳಗೆ ಹಾಕೊಳ್ಳಿ. ಈಗ ಸ್ವಲ್ಪ ಹಂಗೆ ಫ್ರೈ ಮಾಡಿ. ಕುದಿಯಲಿಕ್ಕೆ ಬಿಡಿ. ಕೊತ್ತಂಬರಿ ಹಾಕೊಳ್ಳಿ. ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಗಾಯ್ಸ್, ಚೆನ್ನಾಗಿರುತ್ತೆ. ಎಗ್ ಕರಿ ರೆಡಿ ಆಯಿತು ಗಾಯ್ಸ್.